ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನೋಡಿ, ವಯೋಮಿತಿ ಹೆಚ್ಚಿಸಲು ಸಿ ಎಂಗೆ ಮನವಿ ಸಲ್ಲಿಸಲಾಗಿದೆ. ಸೊ ಇದರ ಕುರಿತು ಸಿ ಎಂರವರು ಅಧಿಕೃತವಾಗಿ ಮುಖ್ಯವಾಗಿ ಅಂದರೆ ಆಲೋಚನೆ ಮಾಡಿ ಇದರ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಹಾಗಾದರೆ ಏನಂತ ಮನವಿ ಸಲ್ಲಿಸಲಾಯಿತು, ಜೊತೆಗೆ ಎಷ್ಟು ಏಜಿನವರೆಗೆ ಹೆಚ್ಚಳ ಮಾಡಬೇಕು ಎಂದು ಮನವಿದಾರರು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ನಾವು ನೋಡೋಣ. ನೋಡಿ, ಪೊಲೀಸ್ ನೇಮಕಾತಿಗಳಲ್ಲಿ ವಯೋಮಿತಿ ಹೆಚ್ಚಿಸುವಂತೆ ಸರ್ಕಾರದ ಮೇಲೆ ದಿನೇ ದಿನೇ ಒತ್ತಡ ಹೆಚ್ಚಾಗುತ್ತಿದ್ದು, ಸಿ ಎಂ ಸಿದ್ದರಾಮಯ್ಯ ಅವರನ್ನು ಉದ್ಯೋಗಾಕಾಂಕ್ಷಿಗಳು ಶನಿವಾರ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಶಾಶ್ವತವಾಗಿ ಸಾಮಾನ್ಯ ವರ್ಗಕ್ಕೆ 30 ವರ್ಷ, ನೋಡಿ ಶಾಶ್ವತವಾಗಿ ಸಾಮಾನ್ಯ ವರ್ಗಕ್ಕೆ ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 30 ವರ್ಷ, SC ST OBC ರವರಿಗೆ 33 ವರ್ಷ ವಯೋಮಿತಿ ಹೆಚ್ಚಿಸಬೇಕು. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕನಿಷ್ಠ 5 ವರ್ಷಗಳ ಕಾಲ ವಯೋಮಿತಿ ಹೆಚ್ಚಿಸಬೇಕು. ನೋಡಿ, ಅಂದರೆ ವಯೋಮಿತಿಯನ್ನು ಹೆಚ್ಚಿಸಬೇಕು 5 ವರ್ಷಗಳ ಕಾಲ ಅಂತ ಮನವಿ ಮಾಡಲಾಗಿದೆ. ಜೊತೆಗೆ 600 ಸಿವಿಲ್ PSI ನೇಮಕಾತಿಯನ್ನು ಏಕಕಾಲಕ್ಕೆ ಮಾಡಬೇಕು ಎಂದು ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಈ ಮನವಿ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾತನಾಡುತ್ತೇನೆ ಹಾಗೂ ಶೀಘ್ರವೇ ಹೊಸ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿಸುವುದಾಗಿ CM ಭರವಸೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಹೇಳಿದಂತಹ ಮಾತಿಗೆ ಬದ್ಧವಾಗಿ ಸಾಮಾನ್ಯ ವರ್ಗಕ್ಕೆ 30 ವರ್ಷ, SC ST OBC ವರ್ಗಕ್ಕೆ 33 ವರ್ಷ ವಯೋಮಿತಿ ನಿಗದಿ ಮಾಡಬೇಕೆಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಆಗ್ರಹಿಸಿದೆ. ಇದರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರ ಜಾರಿಗೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಇದಕ್ಕೆ ಹೆಚ್ಚಿನ ಜನರು ಧ್ವನಿಗೂಡಿಸಿ ಟ್ವೀಟ್ ಮಾಡುವುದಾಗಲಿ, ನ್ಯೂಸಲ್ಲಿ ಪ್ರತಿದಿನ ಈ ಒಂದು ಮಾಹಿತಿಯನ್ನು ಕೇಳ್ತಾ ಹೋದರೆ ಅವರು ಖಂಡಿತವಾಗೂ ಕೂಡ ವಯೋಮಿತಿಯನ್ನು ಹೆಚ್ಚಳ ಮಾಡ್ತಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಫ್ರೆಂಡ್ಸ್.